ತುಮಕೂರು ನಗರದಲ್ಲಿ ಭಗವಾನ್ ಮಹಾವೀರ ಜಯಂತಿ ಪ್ರಯುಕ್ತ ದಿಗಂಬರ ಹಾಗೂ ಶ್ವೇತಾಂಬರ ಜೈನ ಸಮುದಾಯದವರು ಪ್ರತ್ಯೇಕವಾಗಿ ಭವ್ಯ ಮೆರವಣಿಗೆಗಳನ್ನು ವಿಜೃಂಭಣೆಯಿಂದ ನಡೆಸಿದರು. ನಗರದ ವಿವಿಧ ಭಾಗಗಳಿಂದ ಹೊರಟ ಮೆರವಣಿಗೆಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಮುಖಾಮುಖಿಯಾಗಿ ಸೇರಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಕೆಲಕಾಲ ಸಂಭ್ರಮಿಸಿದರು. ಮಧ್ಯಾಹ್ನ ಸುಮಾರು 1 ಗಂಟೆಗೆ ಎರಡೂ ಮೆರವಣಿಗೆಗಳು ಅಲ್ಲಿಂದ ನಿರ್ಗಮಿಸಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮಹಾವೀರರ ಆದರ್ಶ ಹಾಗೂ ತತ್ವಗಳನ್ನು ಜನತೆಗೆ ಸಾರಿದರು. ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವತಿಯರು ಹಾಗೂ ಮಹಿಳೆಯರು ಭಾಗವಹಿಸಿ ನೃತ್ಯಗಳ ಮೂಲಕ ಸಂಭ್ರಮಿಸಿದರು. ದಿಗಂಬರ ಸಮಾಜದ ಅಧ್ಯಕ್ಷ ಬಾಹುಬಲಿ, ಮಾಜಿ ಅಧ್ಯಕ್ಷ ನಾಗರಾಜ್, ಸುರೇಶ್ ಕುಮಾರ್, ವಿನಯ್ ಜೈನ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಶ್ವೇತಾಂಬರ ಸಮಾಜದ ಅಧ್ಯಕ್ಷ ಶಾಂತಿಲಾಲ್, ಉಪಾಧ್ಯಕ್ಷ ಸುರೇಶ್ ಶಾ, ಕಾರ್ಯದರ್ಶಿ ಭರತ್ ಖಜಾಂಜಿ ಮೋಹನ್ ಲಾಲ್, ಗೌರವ ಅಧ್ಯಕ್ಷ ಉತ್ತಮ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿದರು. ನಾಡಿನ ಸಮಸ್ತ ಜನತೆಗೆ ಮಹಾವೀರ ಜಯಂತಿಯ ಶುಭಾಶಯಗಳು. ಈ ದಿನ ಮಹಾವೀರ ಜಯಂತಿ ಪ್ರಯುಕ್ತ ತುಮಕೂರಿನ ರಾಜಬೀದಿಗಳಲ್ಲಿ ಮಹಾವೀರ ಸ್ವಾಮಿಯವರ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಸ್ತ ಜೈನ ಬಾಂಧವರು ಹಾಗೂ ತುಮಕೂರಿನ ಸಮಸ್ತ ಜನತೆಯು ಸಹಕಾರ ನೀಡ್ತಾ ಬಂದಿದ್ದಾರೆ. ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು. ಜೈನ್ ಶ್ವೇತಾಂಬರ ಸಂಘದ ಅಧ್ಯಕ್ಷ. ಇವತ್ತು ನಿನ್ನೆ ಸರ್ಕಾರದ ಕಡೆಯಿಂದ ಮಾಡಿದ್ವಿ ಜಯಂತಿ ಅಂತ. ಕೆಲವು ಆ ಥರ ಇದ್ರು, ಈ ಥರ ಇದ್ರು. ಆ್ಯಕ್ಚುಲಿ ಇವತ್ತಿನ ಚೈತ್ರ ಶುದ್ಧ ತ್ರಯೋದಶಿ ಇದು. ಅಷ್ಟು ಪ್ರತಿ ವರ್ಷ ಮಾಡ್ತೀವಿ. ಈ ಸತಿನೂ ಮಾಡ್ತಾ ಇದ್ದೀವಿ. ದಿಗಂಬರು ಶ್ವೇತಾಂಬರೆಲ್ಲ ಜೊತೆಗೆ ಇಲ್ಲಿ ಮೀಟ್ ಆಗ್ತೀವಿ. ಇಲ್ಲಿಂದ ನಾವು ಆಗಮಂದಿರ ಕಡೆ ಹೋಗ್ತೀವಿ, ಅವರು ಪಾಶ್ಚಾತ್ಯ ಜಿನಾಲಿಗೆ ಹೋಗ್ತಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೆಯುತ್ತಿರುವ ಯುದ್ಧಗಳು ಮಹಾವೀರರ ಅಹಿಂಸಾ ತತ್ವಗಳಿಗೆ ವಿರುದ್ಧವಾಗಿವೆ ಎಂದು ಹೇಳಿ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಎಂದು ಆಶಿಸಿದರು. ಎಲ್ರಿಗೂ ಜೈ ಜಿನೇಂದ್ರಗಳು. ಆತ್ಮೀಯ ಸದ್ದಮ್ಮ ಬಂಧುಗಳೇ, ನಾನು ಪ್ರಪ್ರಥಮವಾಗಿ ಎಲ್ರಿಗೂ ಭಗವಾನ್ ಮಹಾವೀರರ ಒಂದು ಶುಭಾಶಯಗಳನ್ನು ಹೇಳ್ತಾ, ಇವತ್ತು ಒಂಥರ ನಮಗೆ ದುಃಖ ಆಗುತ್ತೆ. ಕಾರಣ ಇಷ್ಟೇ, ಇಡೀ ಪ್ರಪಂಚದಲ್ಲಿ ಯುದ್ಧದ ಒಂದು ಕಾರ್ಮೋಡ ಆವರಿಸಿ ಅದು ನಮಗೆ ದುಃಖ ಆಗುತ್ತೆ. ಅದು ಈ ಒಂದು ಸ್ಥಿತಿಗೆ ಬೇಡ ಅನಿಸುತ್ತೆ. ಅಹಿಂಸೆಯಿಂದ ಏನೂ ಸಾಧ್ಯ ಮಾಡೋಕ್ಕಲ್ಲ, ಹಿಂಸೆಯಿಂದ ಏನೂ ಸಾಧ್ಯ ಮಾಡೋಕ್ಕಾಗಲ್ಲ. ಮಹಾತ್ಮ ಗಾಂಧಿಯವರು ಸಾಧನೆ ಮಾಡಿದ್ದು ಅಹಿಂಸೆಯಿಂದಲೇ. ಆ ಒಂದು ತತ್ವವನ್ನು ನಮ್ಮ ಜೈನ ಧರ್ಮ ಅಳವಡಿಸಿಕೊಂಡು ಜೀವನದು ಬದುಕಲು ಬಿಡು ಅನ್ನೋ ಒಂದು ತತ್ವದ ಮೇಲೆ ನಾವು ನಡೀತಾ ಇದ್ದೀವಿ. ನಾನು ಇಷ್ಟೇ ಎಲ್ಲರೂ ಕೇಳೋದು, ದಯವಿಟ್ಟು ಯುದ್ಧ ಅದೆಲ್ಲ ಬೇಡ. ನಾವೆಲ್ಲ ಮಾತಾಡಿದ್ದೀವಿ, ಆದರೆ ನಮಗೆ ನೋವಾಗುತ್ತೆ. ಈ ಯುದ್ಧ, ಹಿಂಸೆ ಇದೆಲ್ಲ ಬೇಡ, ಇದೆಲ್ಲ ನಿಲ್ಲಿ. ದೇಶದಲ್ಲಿ, ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಂತ ಮಹಾವೀರ ಜಯಂತಿ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ರಿಗೂ ಮತ್ತೊಮ್ಮೆ ನಾನು ಶುಭವನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಸಮಾಜದ ಪರವಾಗಿ ನಾನು ಹಾರೈಸ್ತೇನೆ.